ಈ ದೇವಸ್ಥಾನಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ರಕ್ಷಣಾ ಕವಚ ಸಿಗುತ್ತಂತೆ. ಹೌದು, ಮಂತ್ರಾಲಯದ ಬಳಿ ಇರುವ ಪಂಚಮುಖಿ ಆಂಜನೇಯ ಇಲ್ಲಿ ದೇವರ ಶಕ್ತಿ ವಿಭಿನ್ನ. ಹನುಮಂತನು 5 ಮುಖಗಳಲ್ಲಿ ದರ್ಶನ ನೀಡಿ ರಾಘವೇಂದ್ರರಿಗೆ ಆಶೀರ್ವಾದ ಮಾಡಿದ ಸ್ಥಳ. ಒಬ್ಬ ಪಂಡಿತರು ನಮಗೆ ಹೇಳಿದರು, ಈ ಕಲ್ಲಿನ ಮೇಲೆ ಕಾಣೋ ಪಂಚಮುಖ ರೂಪ ಮಾನವ ಕೆತ್ತನೆ ಅಲ್ಲ, ಸ್ವಯಂ ಪ್ರಕಟಣೆ. ಇಂಥ ಸ್ಥಳ ಭಾರತದಲ್ಲಿ ಬೇರೆ ಎಲ್ಲೂ ಇಲ್ಲ. ಮಂತ್ರಾಲಯದಿಂದ ಸುಮಾರು 20ರಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಈ ಪರ್ವತ ಪ್ರದೇಶವೇ ಪಂಚಮುಖಿ. ಇಲ್ಲಿ ಸುತ್ತಮುತ್ತಲಿನ ವಾತಾವರಣ, ಗಾಳಿ, ಕಲ್ಲುಗಳು, ಮೌನ ಎಲ್ಲವೂ ಒಂದು ದಿವ್ಯ ಶಕ್ತಿಯನ್ನು ಅನುಭವಿಸುವಂತೆ ಮಾಡುತ್ತದೆ. ಇದು ಸಾಮಾನ್ಯ ಹನುಮ ದೇವಾಲಯವಲ್ಲ. ಇಲ್ಲಿ ಹನುಮಂತನು ಪಂಚಮುಖಿ ರೂಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ನೀಡಿದ ಸ್ಥಳ. ನಾವು ದೇವಸ್ಥಾನಕ್ಕೆ ಒಳಗೆ ಹೋದಾಗ ಒಬ್ಬ ಪಂಡಿತರು ನಮಗೆ ಈ ಸ್ಥಳದ ಮಹತ್ವವನ್ನು ತುಂಬಾ ಭಕ್ತಿಯಿಂದ ವಿವರಿಸಿದರು. ಸ್ವಾಮಿಯ ಪಾದ ಇವು ಸ್ವಯಂಭೂ ಉತ್ಪಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು. ರಾಯರು ಇಲ್ಲಿ ಬಂದು 12 ವರ್ಷ ತಪಸ್ ಮಾಡಿದ್ರೆ ಪಂಚಮುಖಿ ಆಂಜನೇಯ ಕಲ್ಲಿನ ಮೇಲೆ ಉತ್ಪವಾಗಿರೋದು. ಆಂಜನೇಯ ನಾರಸಿಂಹ ಗರುಡ ಹೈಗ್ರಿ ಇರುವ ಬರಹ. ಅದಾದ್ಮೇಲೆ ಈ ಕಡೆ ನಿಂತು ಪಂಚಮುಖಿ ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಗಲಿಕ್ಕೆ ದಾರಿ ತೋರಿಸಿದ್ದು. ಆಗ ಉತ್ಪಾದ ಸ್ವಯಂಭೂ ಪಂಚಮುಖಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅವರು ಏನು ಹೇಳಿದ್ರಂದ್ರೆ, ಈ ಕಲ್ಲಿನ ಮೇಲೆ ಕಾಣುವ ಆ ರೂಪ ಇದು ಯಾರೂ ಕೆತ್ತಿದ್ದದ್ದು ಅಲ್ಲ. ಪರ್ವತ ಮೇಲೆಯೇ ಹನುಮಂತನ ಪಂಚಮುಖ ರೂಪ ಸ್ವಯಂ ಪ್ರತಿಬಿಂಬದಂತೆ ಕಾಣಿಸಿ ಆಶೀರ್ವಾದ ಮಾಡಿದ ಸ್ಥಳ. ಅವರು ಮತ್ತೊಂದು ಅದ್ಭುತ ಸಂಗತಿಯನ್ನು ಹೇಳಿದರು. ಇಲ್ಲಿ ಪಂಚಮುಖಿ ಸ್ವಾಮಿಗೆ ಪ್ರಾರ್ಥನೆ ಮಾಡಿದರೆ 1 ವರ್ಷಕ್ಕೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಮನಸ್ಸಿನ ಭಯ, ಕುಟುಂಬದಲ್ಲಿ ಬರುವ ಕಲಹ, ಕಾನೂನು ಸಮಸ್ಯೆ, ಆರೋಗ್ಯ ಸಮಸ್ಯೆ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತದೆ. ಹಾಗಾದರೆ ಪಂಚಮುಖಿ ಆಂಜನೇಯನ 5 ಮುಖಗಳು ಯಾವುದು? ಪ್ರತಿ ಮುಖವು ಒಂದು ದಿಕ್ಕನ್ನು, ಒಂದು ಶಕ್ತಿಯನ್ನು, ಒಂದು ಆಶೀರ್ವಾದವನ್ನು ಸಂಕೇತಿಸುತ್ತದೆ. ಪೂರ್ವಮುಖ ಹನುಮ, ಶಕ್ತಿ, ಧೈರ್ಯ, ಅಡೆತಡೆಯ ನಿವಾರಣೆ, ಮನಸ್ಸಿನ ಭಯ, ಕಣ್ಣಿನ ದೋಷ, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ದಕ್ಷಿಣ ಮುಖ ನರಸಿಂಹ, ಭಾರೀ ರಕ್ಷಣೆಯ ರೂಪ, ಶತ್ರುಗಳ ನಿವಾರಣೆ, ಅಸೂಯೆ, ಕೇಡು ಇವೆಲ್ಲವನ್ನೂ ಸುಡುತ್ತದೆ. ಪಶ್ಚಿಮ ಮುಖ ಗರುಡ, ವಿಷ, ರೋಗ, ನಾಗದೋಷ ನಿವಾರಣೆ, ಶರೀರ ಮತ್ತು ಮನಸ್ಸಿನ ಚಿಕಿತ್ಸೆಯನ್ನು ನೀಡುತ್ತದೆ. ಉತ್ತರ ಮುಖ ವರಾಹ, ಐಶ್ವರ್ಯ, ಸ್ಥಿರತೆ, ಹಣಕಾಸಿನ ಬೆಳವಣಿಗೆ. ಮೇಲಿನ ಮುಖ ಹಯಗ್ರೀವ, ಜ್ಞಾನ, ಓದು, ಏಕಾಗ್ರತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಶೀರ್ವಾದ. ಈ ಕಾರಣಕ್ಕೆ ಇಲ್ಲಿ ಇರುವ ಪ್ರತಿಯೊಂದು ಕಲ್ಲು, ಗಾಳಿ ರಾಘವೇಂದ್ರರ ತಪಸ್ಸಿನ ಶಕ್ತಿಯನ್ನೇ ಹೊತ್ತಿದೆ. ಮಂತ್ರಾಲಯದಿಂದ ಬರೀ 30 ನಿಮಿಷಗಳಲ್ಲಿ ಆಟೋ, ಜೀಪ್, ಕ್ಯಾಬ್ ಸಿಗುತ್ತದೆ. ರಸ್ತೆಯೂ ಚೆನ್ನಾಗಿದೆ. ದರ್ಶನಕ್ಕೆ ಸುಮಾರು 20ರಿಂದ 30 ನಿಮಿಷ ಸಾಕು. ಮಧ್ಯಾಹ್ನದ ಬದಲು ಬೆಳಗ್ಗೆ ಅಥವಾ ಸಂಜೆ ಹೋದರೆ ಉತ್ತಮ. ಮಂತ್ರಾಲಯಕ್ಕೆ ಹೋದಾಗ ಪಂಚಮುಖಿ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ. ನಮ್ಮ ಅನುಭವ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.